ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿರಿ ಮಸ್ತ್ ಎಲ್ಲ ಕಾಳು ಪಲ್ಯ, ಕಾಳು ಗ್ರೇವಿ ಮಾಡ್ತಾಯಿದ್ದೀನಿ ನಾನು. ಮಸ್ತ್ ಅಂದ್ರೆ ಮಸ್ತಾಗಿದೆ. ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಸಖತ್ತಾಗಿದೆ. ಚಪಾತಿ ಜೊತೆ ಮಸ್ತ್ ಅಂದರೆ ಮಸ್ತಾಗುತ್ತೆ. ಎಲ್ಲ ಮೊಳಕೆ ಕಟ್ಟಿದ್ದೀನಿ, ಆದರೆ ಬಟಾಣಿ ಮಾತ್ರ ಮೊಳಕೆ ಕಟ್ಟಿಲ್ಲ. ಸಖತ್ತಾಗಿರುತ್ತೆ ಈ ಗ್ರೇವಿ. ಫ್ರೆಂಡ್, ಊಟ ಮಾಡೋಣ. ಊಟ ಅಲ್ಲ, ಟಿಫನ್ನೇ ಕಟ್ಕೊತೀನಿ, ಯಾಕಂದರೆ ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಟೈಮ್ ಬೇರೆ ಇಲ್ಲ. ಯಾಕಂದರೆ ಎಲ್ಲ ರೆಡಿ ಆಯಿತು. ಇಲ್ಲಿ ಅನ್ನ ಮಾಡಿದ್ದೀನಿ, ಇಲ್ಲಿ ಚಪಾತಿ ಮಾಡಿದ್ದೀನಿ. ಇದರಲ್ಲಿ ಒಂದೊಂದು ಇದು ಬಂದಿದೆ, ಕೊತ್ತಂಬರಿ ಬಂದಿದೆ. ಕೊತ್ತಂಬರಿ ಮಸ್ತ್ ಅಂದರೆ ಇದು ಒಂಥರ ಬೇರೆ ಥರ ಮಾಡಿದ್ದೀನಿ ನಾನು. ತುಂಬ ಟೇಸ್ಟಾಗಿದೆ ಚಪಾತಿ. ಮಾಮೂಲಿ ಚಪಾತಿ ಥರ ಮಾಡಿಲ್ಲ. ಇದರಲ್ಲಿ ಮೊಸರು, ಆಮೇಲೆ ಸಕ್ಕರೆ, ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಾಡಬೇಕು. ತುಂಬ ಟೇಸ್ಟಾಗಿರುತ್ತೆ. ಓಕೆ ಫ್ರೆಂಡ್, ನಾನು ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಗ ಜಸ್ಟ್ ಕೆಲಸದಿಂದ ಬಂದಿದ್ದೆ ನೋಡಿರಿ. ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇವತ್ತು ನಾನು ಅವಲಕ್ಕಿ ನಿಪ್ಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಇದ್ರು ಯಜಮಾನ್ರು. ಅವಲಕ್ಕಿ ನಿಪ್ಪಟ್ಟು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡಿರಿ. ಅವಲಕ್ಕಿ ನಿಪ್ಪಟ್ಟು ಮಾಡೋಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ, ಕಡಲೆಪಪ್ಪು ತೊಗೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ. ಬೆಣ್ಣೆ ಇದ್ದರೆ ಬೆಣ್ಣೆ, ತುಪ್ಪ ಇದ್ದರೆ ತುಪ್ಪ. ಸೊ ರುಚಿಗೆ ತಕ್ಕಟ್ಟು ಉಪ್ಪು. ಇವಾಗ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಅವಲಕ್ಕಿ ಮತ್ತು ಪುಟಾಣಿ ಎರಡು ಮಿಕ್ಸಿ ಹಾಕ್ಕೊಂಬರ್ತೀನಿ. ನಾನು ಮಿಕ್ಸಿ ಹಾಕ್ಕೊಂಬಂದು ಜಲಟಿ ಮಾಡ್ತಾಯಿದ್ದೀನಿ. ನಾನು ಜರಡಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪನೇ ತೆಗೆದಿಕ್ಕಿದ್ದೀನಿ. ಆಮೇಲೆ ಇದೇ ಮಿಕ್ಸಿಯಲ್ಲಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತಾ ಇದ್ದೀನಿ, ಆಮೇಲೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರಫಾಗಿ ರುಬ್ಕೊಂಬನ್ನಿ. ನಾನು ರಫಾಗಿ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಖಾರ ಹಾಕ್ಕೊಳ್ರಿ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ, ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅಜ್ವಾನ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜೀರಿಗೆ ಹಾಕ್ಕೊಳ್ಳಿ. ನಾನು ಅಜ್ವಾನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ, ಇದೆಲ್ಲ ಕಲಿಯೋವರೆಗೂ. ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇದು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ನೀರಿಂದ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಇವಾಗ ನೋಡಿರಿ ನೆಂದಿದೆ ಈ ಥರ. ಇದು ನೆನೆಯಕ್ಕೆ ಬಿಡೋಣ ಒಂದು 2 ನಿಮಿಷ. ಕಲಿಸ್ಕೊಂಡಿದ್ದೀನಿ. ಇದನ್ನು ಪ್ಲಸ್ ಮಾಡಿಬಿಡಿ. ರೆಡಿ ಆಯ್ತು ನೋಡಿ ರೆಡಿ ಆಯಿತು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ಈ ಥರ ಮಾಡ್ಕೊಂಬಿಡ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಮಾಡಿರೋ ನಿಪ್ಪಟ್ಟು ಹಾಕ್ತಾಯಿದ್ದೀನಿ. ಸಣ್ಣ ಉರಿಯಲ್ಲೇ ಇದು ಬೇಯಿಸ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್. ಸಂಜೆ ಟೈಮ್ ಟೀ ಜೊತೆ ಸೂಪರ್. ಇದು ಅವಲಕ್ಕಿ ನಿಪ್ಪಟ್ಟು ಸಖತ್ತಾಗಿರುತ್ತೆ ಮಾತ್ರ. ಸ್ವಲ್ಪ ಗರಿಯಾಗಿ ಇದು ಮಾಡ್ಕೊಂಬಿಡಿ. ಕಪ್ ಅವಲಕ್ಕಿ, 1 ಕಪ್ ಪುಟಾಣಿಯಿಂದ ಇಷ್ಟೊಂದು ಆಯಿತು ನೋಡಿರಿ. ನಿಪ್ಪಟ್ಟು ಸಖತ್ತಾಗಿ ಇದೆ ಆಗಿದೆ ನೋಡಿ. ನಿಮ್ಮ ಎದುರುಗನ್ನೇ ಸೂಪರಾಗಿದೆ. ಸಖತ್ ಟೇಸ್ಟ್ ಇದೆ. ತಗೊಂಡು ಮಾಡ್ಕೊಂಡು ತಿಂದರೆ ಸಾಯಂಕಾಲ ಟೀ ಜೊತೆಗೆ. ಇವಾಗ ನಿಪ್ಪಟ್ಟೇನೋ ಮಾಡಿದೆ. ಇವಾಗ ಇಷ್ಟೊಂದು ಪಾತ್ರೆಗಳಿದ್ದಾವೆ, ಎಲ್ಲ ತೊಳೆದು ಬಿಡಬೇಕು ಬೇಗ. ಸ್ವಲ್ಪ ದೇವ್ರೆ, ರೆಸ್ಟ್ ಅನ್ನೋದೇ ಇಲ್ಲ ಜೀವಕ್ಕೆ. ನೋಡಿರಿ, ಪಾತ್ರೆ ಎಲ್ಲ ತೊಳೆದಾಯ್ತು. ಇವಾಗ ಬಟ್ಟೆ ಮಡಚಿಕ್ಬೇಕು. ಬಟ್ಟೆಗಳು ಎಲ್ಲಿಂದೆಲ್ಲ ಇಟ್ಟಿದ್ದೀನಿ, ಬಟ್ಟೆ ಮಡಚಿಕ್ತೀನಿ. ಬ್ಯಾಗ್ ಒಗ್ಯಕ್ಕೆ ಹಾಕಿದ್ದೀನಿ. ನಾಳೆಗೆ ಬ್ಯಾಗ್ ತೊಗೊಂಡೋಗಲ್ಲ. ಪರ್ಸಲ್ಲಿರೋ ಐಟಮ್ಸು ಇಲ್ಲಿ ಇಟ್ಟಿದ್ದೀನಿ. ರೊಟ್ಟಿನೂ ಮಾಡಿದೆ ನೋಡಿರಿ. ಯಜಮಾನ್ರು ಊಟ ಮಾಡ್ತಾಯಿದ್ದಾರೆ. ನಾನು ನೋಡಿರಿ ಒಂದು ರೊಟ್ಟಿ ಮುಟ್ಗಿ ಮಾಡಿಲ್ಲ, ಖಾರ ಉಪ್ಪ ಬೆಳ್ಳುಳ್ಳಿ ಹಾಕಿ ಈ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ ನೋಡಿರಿ. ಸ್ವಲ್ಪ ಖಾಲಿನೇ ಹಾಕ್ಬಿಟ್ಟಿದೆ ನೋಡಿರಿ. ನಿಪ್ಪಟ್ಟು ಬಂದ ತಕ್ಷಣ ತಿಂದರು. ಎಷ್ಟಿದೆ
ಎಲ್ಲ ಕೆಲಸ ಆಯಿತು, ಊಟ ಆಯಿತು, ಎಲ್ಲ ಆಯ್ತು ನೋಡ್ರಿ. ನೀರು ಖಾಲಿ ಆಗಿದೆ, ನೀರು ತೊಗೊಂಬರಕ್ಕೆ ಹೋಗ್ತಾ ಇದ್ದಾರೆ ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಡೆಗೆ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮಂಗಳವಾರ ಬೇಗನೆ ಎದ್ದು ಮನೆ ಒರೆಸ್ಕೊಂಡು ಪೂಜೆ ಮಾಡೋದು. ತುಂಬ ಯಾರೋ ಬಿಕ್ ನೆನೆಸ್ತಾ ಇದ್ದಾರೆ. ಯಾರು ನೆನೆಸ್ಬೋದು? ನಮ್ಮಮ್ಮ ನೆನೆಸ್ಬೋದು ಅಂದ್ಕೊತೀನಿ. ನೋಡೋಣ, ಬಿಕ್ ನಿಂತರೆ ನಮ್ಮಮ್ಮನೇ ಅಂದ್ಕೊತೀನಿ. ನಿಜವಾಗ್ಲೂ ನಿಂತೋಯ್ತು. ಅಮ್ಮ ನೆನೆಸ್ತಾ ಇದ್ದಾಳೆ ನನಗೆ. ನೋಡು, ಅವಾಗಿಂದ ಬಿಕ್ ಹಿಡಿತಾನೇ ಇತ್ತು.